ವೆಲ್ಕಮ್ ಬ್ಯಾಕ್. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಅಂತ ಮಾರ್ಗವನ್ನ ಬದಲಿಸಿದ್ರು. ಮಂಗಳೂರು ಮಡಿಕೇರಿ ಮಾರ್ಗದಲ್ಲಿ ಭಾರೀ ವಾಹನಗಳ ಸಂಚಾರ ಇದೆ. ಮಡಿಕೇರಿಯ ಸಂಪಾಜೆ ಬಳಿಯಲ್ಲಿ ಹೆದ್ದಾರಿ ಬಿರುಕು ಬಿಟ್ಟಿದೆ. ಸಂಪಾಜೆ ಜೊತೆ ಕಾಟಿಗೇರಿ ಕರ್ತೋಜಿ ಭಾಗದಲ್ಲಿ ರಸ್ತೆ ಬಿರುಕು ಬಿಡ್ತಾ ಇದೆ. ತಡೆಗೋಡೆಗೆ ಮಣ್ಣು ತೆಗೆದಿದ್ದ ಭಾಗದಲ್ಲೇ ಹೆದ್ದಾರಿ ಕುಸಿತ ಆಗ್ತಾ ಇದೆ. ಈಗ ಸಣ್ಣ ಪುಟ್ಟ ವಾಹನಗಳ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮಂಗಳೂರು ಮತ್ತೆ ಮಡಿಕೇರಿ ಮಾರ್ಗದಲ್ಲಿ ಭಾರೀ ವಾಹನಗಳ ಸಂಚಾರ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತ ಆಗಿದ್ರಿಂದ ಅಲ್ಲಿ ಸಮಸ್ಯೆ ಆಯಿತು, ಅಲ್ಲಿ ಬಂದ್ ಮಾಡಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ಸದ್ಯಕ್ಕೆ ನಿಮ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಯಾಕಂದ್ರೆ ರಾಜ್ಯಾದ್ಯಂತ ಒಂದು ರಿಪೋರ್ಟ್ ಅನ್ನು ನಾವು ತೋರಿಸಿದ್ವಿ. ಸುಮಾರು 500 ಕಿಲೋಮೀಟರ್ ಅಷ್ಟು ರಸ್ತೆ ಹಾಳಾಗಿದೆ, ಮನೆ ಹಾನಿ ಇಂಥದ್ದೆಲ್ಲ ಏನ್ ರಿಪೋರ್ಟ್ ಸಿಕ್ಕಿದೆ ಸರ್ ಇಲ್ಲಿ ತನಕ? ಹಲೋ, ಕೇಳಿಸ್ತಾ ಇದೆಯಾ ಅಶೋಕ್ ಸರ್? ಬೇರೆ ಫೋನ್ ಇಂದ ಮಾಡ್ತೀನಿ ನಾನು, ಬೇರೆ ಫೋನ್ ಇಂದ. ಫೈನ್. ಬಹುಶಃ ನೆಟ್ವರ್ಕ್ ಸಮಸ್ಯೆ ಅಂತ ಕಾಣಿಸುತ್ತೆ, ಸರಿಯಾಗಿ ವಾಯ್ಸ್ ರೀಚ್ ಆಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಈಗ ಹೆದ್ದಾರಿ ಎಲ್ಲ ಬೆರುಕು ಬಿಡ್ತಾ ಇದೆ. ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಮಡಿಕೇರಿ ಭಾಗದಲ್ಲಿ ಮಳೆ ನಿರಂತರವಾಗಿ ಸುರಿತಾನೆ ಇದೆ. ಹಾಗಾಗಿ ಅಶೋಕ್ ಅವರು ಕೂಡ ಈಗ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡು ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ ಒಂದು ವಾರಗಳಿಂದ ಸತತವಾಗಿ ಮಳೆ ಮತ್ತು ಗಾಳಿ ಇದು ಸುರಿಯುತ್ತಿರುವಂಥ ಪರಿಣಾಮವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಅಲ್ಲಲ್ಲಿ ಕುಸಿತಗಳು ಕಾಣ್ತಾ ಇದೆ. ಈಗ ನಾವು ನಿಂತಂಥ ಸ್ಪಾಟು ಮಡಿಕೇರಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈಗ ಹೊಸದಾಗಿ ಕ್ರ್ಯಾಕು ಬಂದು ರಸ್ತೆ ಕುಸಿಯುವ ಹಂತಕ್ಕೂ ತಲುಪಿಬಿಟ್ಟಿದೆ. ಇನ್ನೊಂದು ಮೇಲ್ಭಾಗದಲ್ಲಿ ಕಾಟಗೇರಿ ಅನ್ನುವಲ್ಲಿ ನಿನ್ನೆಯಿಂದ ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಇವತ್ತು ಚಾರ್ಮಾಡಿ ಘಾಟ್ ಏನಿದೆ ಅಲ್ಲಿ ಕುಸಿತ ಉಂಟಾದರ ಪರಿಣಾಮ ಎಲ್ಲ ವಾಹನಗಳನ್ನು ಇಲ್ಲೇ ಈ ಮಂಗಳೂರಿಗೆ ಹೋಗೋದನ್ನು ಇಲ್ಲೇ ಬಿಡ್ತಾ ಇದ್ದಾರೆ. ಇಷ್ಟೊಂದು ಹೆವಿ ವೆಹಿಕಲ್ಸ್, ಗೂಡ್ಸ್ ವೆಹಿಕಲ್, ಲಾರಿಗಳು, 10 ವೀಲರ್ಸ್ ಇಲ್ಲೇ ಹೋದರೆ ಈ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ದಯವಿಟ್ಟು ಈ ರಸ್ತೆಯಲ್ಲಿ ಮಂಗಳೂರಿಗೆ ಹೋಗುವಂಥ ಯಾವುದೇ ವಾಹನಗಳನ್ನು ಬಿಡಬೇಡಿ. ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಸುರಿತಾ ಇದೆ. ಸೊ ಪರಿಣಾಮವಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇರೋಂಥದ್ದು. ಸೊ ನಾವೀಗ ಮಡಿಕೇರಿ ತಾಲೂಕಿನ ನಾಪೊಕ್ಲು ಸಮೀಪದ ಚೆರಿಯಪರಂಬು ಪೈಸಾರಿಯಲ್ಲಿದ್ದೇವೆ. ನೀವು ನೋಡ್ಬೋದು ಕಾವೇರಿ ಹೊಳೆ ತೀವ್ರ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ. ಅದರ ಪರಿಣಾಮವಾಗಿ ಈ ನೀರು ಈಗ ಬರಲಿಕ್ಕೆ ಶುರುವಾಗಿರೋ ಅಂಥದ್ದು. ಸೊ ನಾವೀಗ ಇಡೀ ಈ ಫೀಲ್ಡಿನ ಸುತ್ತ ನೋಡೋದಾದ್ರೆ ಸಾಕಷ್ಟು ಮನೆಗಳು ಕಾಣುತ್ತೆ. ಸೊ ಇಲ್ಲೂ ಕೂಡ ಮನೆಗಳಿದ್ದಾವೆ. ಸೊ ಈಚೆ ನಮ್ಮ ಎಡಭಾಗದಲ್ಲೂ ಕೂಡ ಮನೆಗಳಿದ್ದಾವೆ. ಈ ಚೆರಿಯಪರಂಬು ಪೈಸಾರಿ ಏನಿದೆ ಇಲ್ಲಿ 109 ಮನೆಗಳೇನೋ ಇದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಇದು ಒಂದು ವರ್ಷದ ಕತೆ ಅಲ್ಲ, ಕಳೆದ 2018ರಿಂದ ಆದಂತಹ ದುರಂತ ಏನಿದೆ ಅಲ್ಲಿಂದ ಇದುವರೆಗೆ ನಿರಂತರವಾಗಿ ಈ ತರದ. ಈಗ ರಾಜ್ಯಾದ್ಯಂತ ಆಗಿರುವಂತಹ ಪರಿಸ್ಥಿತಿ ಬಗ್ಗೆ, ಮಳೆ ಹಾನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅದ್ರ ಬಗ್ಗೆ ಏನೆಲ್ಲ ವರದಿ ತರಿಸ್ಕೊಂಡಿದ್ದಾರೆ, ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಿದ್ದಾರೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಅಶೋಕ್ ಅವರೇ, ನಾನು ಕೇಳ್ತಾ ಇದ್ದೆ, ಸದ್ಯಕ್ಕೆ ನಿಮ್ಗೆ ಯಾವ ತರ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಹಾನಿ ಬಗ್ಗೆ? ಈಗ ರಾಜ್ಯಾದ್ಯಂತ ಆಗಿರುವಂತ ಏನು ಮಳೆ ಏನು ಜಾಸ್ತಿ ಆಗಿದೆ ಅದರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕಳೆದ ವಾರನೂ ಕೂಡ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಡಿಸಿಗಳ ಜೊತೆ ಮಾತಾಡಿದ್ರಿ. ನಿನ್ನೆನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಡಿಸಿ ಮಾತಾಡಿದ್ರಿ. ಇವತ್ತು ನಾನೇ ಸ್ವತಃ ಈ ಸಕಲೇಶ್ಪುರದ ಘಾಟ್, ಚಾರ್ಮಡಿ ಘಾಟ್ ಕುಸ್ತಿರೋ ಕಡೆ ಬಂದಿದ್ದೀನಿ. ನಾನು ಭೇಟಿ ಮಾಡಿದ್ದೀನಿ. ವಿಶೇಷವಾಗಿ ಬೆಳಗಾಮಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಭಾಗದಲ್ಲಿ ಅಲ್ಲಿ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ನೀರು ಬಿಡ್ತಾ ಇದ್ದಾರೆ. ಸೊ ಅದರದ ಪ್ರಭಾವದಿಂದ ನಮ್ಗೆ ಬೆಳಗಾಮಲ್ಲಿ ಜಾಸ್ತಿ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಅಲ್ಲಿ ಅಲರ್ಟ್ ಮಾಡಿದಿರಿ. ಅದೇ ರೀತಿ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೆಲವು ಕಡೆ ಕುಸಿತ ಆಗಿದೆ, ಭೂ ಕುಸಿತ ಆಗಿದೆ. ಕೆಲವು ಈಗಾಗಲೇ ಬಹಳಷ್ಟು ಜನ, ಸುಮಾರು 3-4 ಸಾವಿರ ಜನನ ಇದ್ರ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದಿರಿ. ಇದನ್ನ ಕ್ರಮ ತೆಗೆದುಕೊಂಡಿದಿರಿ. ಅವ್ರಿಗೆ ಊಟ, ವಸತಿ ಇವೆಲ್ಲ ಅರೇಂಜ್ಮೆಂಟ್ ಮಾಡಿದಿರಿ. ಇವತ್ತು ಈ ಕಡೆ ಚಿಕ್ಕಮಂಗ್ಳೂರು ಮತ್ತು ಈ ಕಡೆ ಶಿರಾಡಿ ಘಾಟ್ ಕಡೆ ಇವತ್ತು ಮಳೆ ಇಲ್ಲ. ನಿನ್ನೆ ಸಂಜೆಯಿಂದ ಮಳೆ ಬರ್ತಾ ಇಲ್ಲ. ಇವತ್ತು ನಾನು ಅಲ್ಲೇ ಇದ್ದೀನಿ. ಸರಿ, ಅಂದ್ರೆ ಇಲ್ಲಿ ತನಕ ಎಷ್ಟು ಹಾನಿಯಾಗಿದೆ, ಎಷ್ಟು ಜೀವ ಹಾನಿಯಾಗಿದೆ ಅಂತ ಏನಾದ್ರು ವರದಿ ನಿಮ್ ಕೈ ಸೇರಿದ್ಯಾ? ಇಲ್ಲ, ಅದು ನಾಳೆ ನಾನು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಆ ಸಂದರ್ಭದಲ್ಲಿ ಅಲ್ಲಿ ಕೊಡ್ತೀನಿ. ಈಗ ಸದ್ಯಕ್ಕೆ ನೆನ್ನೆ ಹೇಳಿದ ರೀತಿ ನಮ್ದು ಕಾರವಾರದ್ದು
4 ಜನ ತೀರೋಗಿರೋದ್ರು ಅದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಹಾ. ನಾಳೆ ನಾನು ಪೂರ್ತಿ ಇಡೀ ಸ್ಟೇಟ್ ವರದಿ ತಗೊಂಡು ಎಷ್ಟು ಜನ ಅದರಿಂದ ಹಾನಿಯಾಗಿದೆ, ತೀರ್ಕೊಂಡಿದ್ದಾರೆ, ಎಷ್ಟು ಜಾನುವಾರುಗಳಿಗೆ ಸಮಸ್ಯೆ ಆಗಿದೆ, ಮತ್ತೆ ಎಷ್ಟು ಮನೆಗಳು ಬಿದ್ದಿದೆ, ಇಷ್ಟುದು ವರದಿಯನ್ನ ನಾನು ನಾಳೆ ಬೆಳಗಾವಿಯ ಪ್ರೆಸ್ ಮೀಟ್, ನಾನು ಮುಖ್ಯಮಂತ್ರಿಗಳು ನಾಳೆ ಬೆಳಗಾವಿಗೆ ಭೇಟಿ ಮಾಡ್ತಾ ಇದ್ರಿ, ವಿಮಾನದ ಮುಖಾಂತರ ಹೋಗ್ತಾ ಇದ್ರಿ, ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲವನ್ನ ಹೇಳ್ತೀನಿ. ಇವತ್ ನೀವು ಹೇಳ್ದಂಗೆ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ನೀವಲ್ಲಿ ಪ್ರವಾಹ ಬಂದಿರೋದಿರ್ಬೋದು, ಗುಡ್ಡ ಕುಸಿತ, ಭೂ ಕುಸಿತ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀರಲ್ಲ, ಈಗ ವಾಹನ ಸಂಚಾರಕ್ಕಲ್ಲಿ ಅನುಮತಿ ಸಿಗ್ತಾ ಇಲ್ಲ, ಯಾಕಂದ್ರೆ ಹೆದ್ದಾರಿ ಪದೇ ಪದೇ ಸಾಕಷ್ಟು ಕಡೆ ಬಿರುಕು ಬಿಡ್ತಾ ಇದೆ ಅಂತ. ಇವಾಗ ಡೈವರ್ಟ್ ಮಾಡಿದ್ರು ನಿನ್ನೆಯಿಂದ ಚಾರ್ಮಾಡಿ ಘಾಟಿಂದ, ಇವತ್ತು ಯಾವ ತರ ಪರ್ಯಾಯ ವ್ಯವಸ್ಥೆ ಆಗಿದೆ ಆ ಕಡೆ ಅವ್ರಿಗೆ? ನಾನೇ ಕೂತು ಎಲ್ಲ ಈ 2 ಚಿಕ್ಕಮಂಗ್ಳೂರು SP ಅವ್ರನ್ನ ಕರೆಸಿದ್ದೆ ಅಲ್ಲಿಗೆ. ನಾನು ಚಿಕ್ಕಮಂಗ್ಳೂರು SP ಮತ್ತು DC, ಹಾಸನದ SP ಮತ್ತು DC ಅವ್ರು ಕೂತ್ಕೊಂಡು ಡೈವರ್ಟ್ ಮಾಡಿದ್ರಿ. ಕೆಲವು ಕಡೆ ಕೊಡಗಿನ ಮುಖಾಂತರ, ಕೆಲವು ಚಿಕ್ಕಮಂಗ್ಳೂರು ಜಿಲ್ಲೆ ಮುಖಾಂತರ ಹೋಗುವಂತದ್ಕೆ, ಮತ್ತೆ ಇಲ್ಲೂ ಕೂಡ ಎಲ್ಲಿ ಚಾರ್ಮಡಿ ಘಾಟ್ ಅಲ್ಲಿ ಇದೆ ಲೈಟ್ ವೆಹಿಕಲ್ಸ್ ಹೋಗೋಕೆ ಅನುಮತಿ ಕೊಟ್ಟಿದ್ವಿ. ಸಂಜೆ 6 ಗಂಟೆವರೆಗೂ ಕೂಡ ಲೈಟ್ ವೆಹಿಕಲ್ಸ್ ಹೋಗಕ್ಕೆ ಅನುಮತಿ ಕೊಟ್ಟಿದ್ದೀರಿ. ಅದನ್ನು ಕೂಡ ಈಗ ನ್ಯಾಷನಲ್ ಹೈವೇ ಅಥಾರಿಟೀಸ್ ಕರ್ಸಿದ್ದೆ ನಾನು ಅಲ್ಲಿಗೆ. ಇಮಿಡಿಯೇಟ್ ಆಗಿ ಒಂದು 25 ದಿನದಲ್ಲಿ ಇದನ್ನ ರೆಡಿ ಮಾಡ್ತಾರೆ. ರೋಡು ಏನು ಕುಸಿದಿದೆ ಅಷ್ಟೂ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು, ಅಷ್ಟನ್ನು ಕೂಡ ಇಮಿಡಿಯೇಟ್ ಆಗಿ ರೆಡಿ ಮಾಡಕ್ಕೆ ಒಂದು 25 ಡೇಸ್ ಟೈಮ್ ಕೇಳಿದ್ದಾರೆ. ಆ 25 ಡೇಸ್ ಅಲ್ಲಿ ಅದನ್ನ ರೀಬಿಲ್ಡ್ ಮಾಡಕ್ಕೆ ಆದೇಶ ಮಾಡಿದ್ದೀನಿ ನಾನು. ಫೈನ್, ಥ್ಯಾಂಕ್ ಯು ಆರ್ ಅಶೋಕ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.